ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್ ಅವರ ಥಾಟ್ಸ್ ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು ನೋಡೋಣ. ಆ್ಯಂಡ್ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ನಾನು ರೇಖಿ ಮತ್ತು ಟ್ಯಾರೋ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಿದ್ದೀನಿ ನೆಕ್ಸ್ಟ್ ಮಂತ್. ಯಾರಿಗೆಲ್ಲ ಎನ್ರೋಲ್ ಆಗೋಕ್ಕೆ ಇಷ್ಟ ಇದೆ ಅವ್ರು ವಾಟ್ಸಪ್ಗೆ ಮೆಸೇಜ್ ಮಾಡಿ ಎನ್ರೋಲ್ ಆಗ್ಬೋದು. ಸೊ ನೋಡೋಣ ನಿಮ್ಮ ಪರ್ಸನ್ ಎನರ್ಜಿ ಏನಿದೆ ಅಂತ ಅಂದ್ಬಿಟ್ಟು. ಪೇಜ್ ಆಫ್ ಪೆಂಟಿಕಲ್ಸ್ ಇದೆ. ಪೇಜ್ ಆಫ್ ಪೆಂಟಿಕಲ್ಸ್ ಅಂತ ಅಂದರೆ ಈ ಪರ್ಸನ್ ನಿಮ್ಮ ಮೇಲೆ ಯಾವುದೋ ಒಂದು ಕ್ಯೂರಿಯಾಸಿಟಿ ಮೇಲೆ ಇದ್ದಾರೆ. ನಿಮ್ಮನ್ನು ಮಾತಾಡಿಸ್ಬೇಕು ಅಥವಾ ನಿಮ್ಮನ್ನು ಅಪ್ರೋಚ್ ಆಗಬೇಕು ಅನ್ನೋ ಒಂದು ಎನರ್ಜಿ ಇದು. ವೇಟಿಂಗ್ ಫಾರ್ ದ ರೈಟ್ ಸೈನ್. ಅಂದರೆ ಅವ್ರಿಗೆ ರೈಟ್ ನಾವು ಆ ಪರ್ಸನ್ಗೆ ನೀವೇನು ಮಾಡ್ತಿದ್ದೀರಾ, ಹೇಗಿದ್ದೀರಾ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇದೆ. ನಿಮ್ಮನ್ನು ಅಪ್ರೋಚ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ನಿಮ್ಮ ಹತ್ರ ಒಂದು ಸಾಲಿಡ್ ಕಮಿಟ್ಮೆಂಟ್ನ ಕೊಡಬೇಕು ಅಂತ ಅಂದ್ಕೊಂಡು ಈ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಆ್ಯಂಡ್ ಆ ಪರ್ಸನ್ಗೆ ನಿಮ್ಮ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋವಂಥ ಒಂದು ಮನಸ್ಥಿತಿ ಇದೆ. ಬಟ್ ಈ ಪರ್ಸನ್ನು ಯಾವ ಥರ ಫೀಲ್ ಮಾಡ್ತಿದ್ದಾರೆ ಅಂತ ಅಂದರೆ ಅವ್ರಿಗೆ ಗೊತ್ತು ಅವರು ನಿಮ್ಮನ್ನು ಹರ್ಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಅವ್ರಿಗೆ ಗೊತ್ತು ನಿಮ್ಮನ್ನು ಒಂದು ಬ್ಯಾಡ್ ಸಿಚುವೇಷನಲ್ಲಿ ಈ ಪರ್ಸನ್ ನಿಮ್ಮನ್ನು ಬಿಟ್ಟು ಹೋದರು ಅಂತ ಅಂದ್ಬಿಟ್ಟು. ಸೊ ಈ ಥರ ಬಿಟ್ಟು ಹೋಗಿರೋದ್ರಿಂದ ನೀವೀಗ ಆ ಪರ್ಸನ್ ಲೈಫ್ಗೆ ಬಂದರೆ ಅಥವಾ ಆ ಪರ್ಸನ್ ನಿಮ್ಮ ಲೈಫ್ಗೆ ಬಂದರೆ ನೀವು ಹೇಗೆ ಅದನ್ನು ಎಕ್ಸೆಪ್ಟ್ ಮಾಡ್ತೀರಾ ಅನ್ನೋವಂಥದ್ದು ಆ ಪರ್ಸನ್ಗೆ ಭಯ ಆಗ್ತಾ ಇದೆ. ಅಂದರೆ ಅವರು ನಿಮಗೆ ಒಂದು ಟೆಕ್ಸ್ಟ್ ಮಾಡೋದಕ್ಕೂ ಕೂಡ ಅವ್ರಿಗೆ ಏನೋ ಒಂಥರ ಭಯ, ಒಂದು ಹಿಂಜರಿಕೆ ಇದೆ ಈ ಪರ್ಸನ್ಗೆ. ಅದೇ ಅವ್ರಿಗೆ ಗೊತ್ತು ಅವರು ಏನು ಮಾಡಿದ್ರು ನಿಮ್ಮ ಲೈಫಲ್ಲಿ, ಎಕ್ಸಾಕ್ಟ್ಲಿ ಏನಾಯಿತು, ಅವ್ರು ಹೇಗೆ ಬಿಟ್ಟರು, ಇದೆಲ್ಲ ಆ ಪರ್ಸನ್ಗೆ ಗೊತ್ತು. ಸೊ ಹಾಗಾಗಿ ಆ ಪರ್ಸನ್ಗೆ ನಿಮ್ಮ ಹತ್ರ ಅಪ್ರೋಚ್ ಮಾಡಿದರೆ ನಿಮ್ಮನ್ನ ಇಷ್ಟೆಲ್ಲ ಬೇಜಾರು ಮಾಡಿಸಿ, ನಿಮ್ಮನ್ನ ಒಂದು ಬ್ಯಾಡ್ ಸಿಚುವೇಷನಲ್ಲಿ ನಿಮ್ಮನ್ನ ಬಿಟ್ಟು ಹೋಗಿ ನಿಮ್ಮನ್ನು ಒಂದು ಡಿಪ್ರೆಷನ್ ಆ್ಯನ್ಸೈಟಿಗೆ ಹಾಕಿ ಹೋದ್ಮೇಲೆ ನೀವು ಈ ಪರ್ಸನ್ನಿಂದ ಒಂದು ಬೌಂಡ್ರಿನ ಹಾಕ್ಕೊಂಡಿದ್ದೀರಾ. ಅಂದರೆ ಆ ಪರ್ಸನ್ ಕಮಿಟ್ಮೆಂಟ್ ಕೊಡೋದಕ್ಕೆ ಫೇಲ್ ಆದರು. ಅಂದರೆ ಆ ಪರ್ಸನ್ ಏನು ಮಾತು ಅವರು ಫ್ಯೂಚರ್ ಬಗ್ಗೆ ಇಟ್ಕೊಂಡಿದ್ರು ಆ ಪರ್ಸನ್ ಅದಕ್ಕೆ ಫೇಲ್ ಆದರು. ಅದನ್ನು ಅವ್ರ ಕಮಿಟ್ಮೆಂಟ್ನ ಅವರು ಕ್ಯಾರಿ ಮಾಡೋದಕ್ಕಾಗಲಿಲ್ಲ. ಸೊ ಆ ಪರ್ಸನ್ ನಿಮ್ಮ ಹತ್ರ ಬಂದರೆ ನೀವೇನು ಅಂದ್ಕೊಂಡ್ಬಿಡ್ತೀರಾ ಅನ್ನೋ ಒಂದು ಭಯದ್ರಲ್ಲಿದ್ದಾರೆ. ಯಾಕೆ ಅಂತ ಅಂದರೆ ನಿಮಗೆ ಈಗ ನೀವು ಒಂದು ಬೌಂಡ್ರಿ ಹಾಕ್ಕೊಂಡಿದ್ದೀರಾ. ನಿಮ್ಮ ಲೈಫಲ್ಲಿ ಆ ಪರ್ಸನ್ ಕೊಟ್ಟಂತಹ ಫ್ಯೂಚರ್ ಕಮಿಟ್ಮೆಂಟ್ಗಳ ಮಾತು ನಿಮಗೆ ತುಂಬ ಡಿಪ್ರೆಷನ್, ಸ್ಟ್ರೆಸ್, ಆ್ಯನ್ಸೈಟಿಯಲ್ಲಿ ಉಂಟು ಮಾಡಿ ನೀವು ಅದರಿಂದ ಸ್ಲೋ ಆಗಿ ಓವರ್ಕಮ್ ಆಗ್ತಾ ಇರೋ ಟೈಮಲ್ಲಿ ಈ ಪರ್ಸನ್ ಮತ್ತೆ ರೀಎಂಟ್ರಿ ಕೊಟ್ಟರೆ ನಿಮ್ಮ ಲೈಫ್ ಏನಾಗ್ಬೋದು ಅನ್ನೋ ಒಂದು ಆಲೋಚನೆ ಇದೆ. ಬಟ್ ಈ ಪರ್ಸನ್ಗೆ ನಿಮ್ಮನ್ನು ಅಪ್ರೋಚ್ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇದೆ. ನೀವು ಇಲ್ಲಿ ನೋಡ್ಬೋದು ಈ ಕ್ವೀನ್ ಆಫ್ ಸ್ವಾರ್ಡ್ ಅನ್ನೋಳು ಅವಳನ್ನ ಒಂದು ಬೌಂಡ್ರಿ ಹಾಕೊಂಡ್ಬಿಟ್ಟಿದ್ದಾಳೆ ಆಯಿತಾ. ಅದು ಹಿ ಆರ್ ಶಿ, ಇಟ್ ಡಿಪೆಂಡ್ಸ್ ಯಾರು ರೀಡಿಂಗ್ ನೋಡ್ತಿದ್ದೀರಾ ನೀವು. ನಿಮಗೆ ನೀವು ಒಂದು ಬೌಂಡ್ರಿ ಹಾಕ್ಕೊಂಡಿದ್ದೀರಾ. ನೀವು ಫೇಸ್ನ ನೋಡಿ ಡೈರೆಕ್ಟಾಗಿ ನಿಮ್ಮ ಕಡೆ ನೀವು ನೋಡ್ಕೊಳ್ತಿಲ್ಲ. ಆ ಸೈಡ್ ನನಗೆ ಇದೇನು ಬೇಡ, ನನಗೆ ರಿಲೇಷನ್ಶಿಪ್ ಬೇಡ, ನನಗೆ ಫೀಲಿಂಗ್ಸ್ ಬೇಡ ಅನ್ನೋ ಒಂದು ಯಾವುದೋ ಒಂದು ನೆಗೆಟಿವ್ ಮೈಂಡಲ್ಲಿ ನಿಮಗೆ ನೀವು ಒಂದು ಬೌಂಡ್ರಿ ಹಾಕ್ಕೊಂಡು ನಿಮ್ಮನ್ನು ಜೀವನದಲ್ಲಿ ನೀವು ನಿಮ್ಮ ಸಕ್ಸಸ್ ಆಗಿರ್ಬೋದು, ನಿಮ್ಮ ಗೋಲ್ ಆಗಿರ್ಬೋದು, ನಿಮ್ಮ ಅಚೀವ್ಮೆಂಟ್ ಆಗಿರ್ಬೋದು ಅದ್ರ ಕಡೆ ಫೋಕಸ್ ಮಾಡ್ತಿದ್ದೀರಾ. ಬಟ್ ಈ ಪರ್ಸನ್ ಅದು ಗೊತ್ತಾಗಿದೆ ನೀವು ನಿಮ್ಮದೇ ಆದಂಥ ಒಂದು ಜೀವನದಲ್ಲಿ ನೀವು ಬ್ಯುಸಿ ಆಗಿದ್ದೀರಾ ಅಂತ ಅಂದ್ಬಿಟ್ಟು. ಬಟ್ ಈಗ ಈ ಪರ್ಸನ್ ಅಪ್ರೋಚ್ ಮಾಡಿದ್ರೆ ನಿಮಗೆ ಓಕೆನಾ ಅನ್ನೋದು ಆ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ. ನಾನು ಅಷ್ಟೆಲ್ಲ ಬೇಜಾರು ಮಾಡಿಸಿದ್ದೀನಿ, ಅಷ್ಟೆಲ್ಲ ನಿನ್ನನ್ನು ಹರ್ಟ್ ಮಾಡಿ ನಿನ್ನನ್ನು ಒಂಥರ ಸ್ಯಾಡಲ್ಲಿ ತಳ್ಳಿಬಿಟ್ಟು ಡಿಪ್ರೆಷನ್ಗೆ ಹಾಕಿ ಆ್ಯನ್ಸೈಟಿ ಸ್ಟ್ರೆಸ್ನ ತರಿಸಿ ನಿನ್ನ ಜೀವನದಲ್ಲಿ ಬರೀ ಅಳು ಈ ಒಂದು ಫೇಸ್ ನಲ್ಲಿ ನಾನು ನಿನ್ನನ್ನು ತಳ್ಳಿ ಹೋದ್ಮೇಲೆ ನಿನ್ನನ್ನು ಅಕ್ಸೆಪ್ಟ್ ಮಾಡ್ತೀಯಾ, ನಾನಂದರೆ ನಿನಗೆ ಓಕೆನಾ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಿದೆ. ಬಟ್ ಇಟ್ಸ್ ಅ ಕಾರ್ಡ್. ಆ ಪರ್ಸನ್ ನಿಮ್ಮನ್ನ ಅಪ್ರೋಚ್ ಮಾಡಬೇಕು ಅಂದ್ಬಿಟ್ಟು ನೈಟ್ ಆಫ್ ಕಪ್ಸ್ ಇಸ್ ಸೇಯಿಂಗ್ ದಟ್ ಆ ಪರ್ಸನ್ ಸ್ಲೋಲಿ ಅದಾದರೂ ನಿಮ್ಮ ಜೀವನದಲ್ಲಿ ರೀಎಂಟರ್ ಕೊಡಬೇಕು ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಸೊ ವಿಲ್ ಸಿ ಫರ್ದರ್. ಎಷ್ಟೊಂದು ಕಾರ್ಡ್ ಬೀಳ್ತಿದೆ, ಒಂದು ತಗೊಳ್ಳೋಣ. ಸೊ ಈ ಪರ್ಸನ್ಗೆ ಗೊತ್ತು ಆ ಕಮಿಟ್ಮೆಂಟ್ ಅನ್ನೋ ಮಾತನ್ನ ಆಡಿ ಕಮಿಟ್ಮೆಂಟ್ನ ನಾನು ಕೊಡೋಕ್ಕಾಗಲಿಲ್ಲ ಅನ್ನೋವಂಥದ್ದು ಆ ಪರ್ಸನ್ಗೆ ಒಂದು ಬೇಜಾರಿದೆ. ಆದರೆ ಅವ್ರು ಯಾವ ಥರ ಇದ್ದಾರೆ ಅಂತ ಅಂದರೆ ನಿಮ್ಮ ಕಡೆಯಿಂದ ಏನಾದರೂ ಅಪ್ರೋಚ್ ಬಂದರೆ ಅಥವಾ ನೀವೇನಾದರೂ ಒಂದು ಸ್ಟೆಪ್ ಮುಂದೆ ತೊಗೊಂಡ್ರೆ ಆ ಪರ್ಸನ್ ಆ್ಯಟಿಟ್ಯೂಡ್ ತೋರಿಸಿದ್ರು ಕೂಡ ಆ ಪರ್ಸನ್ 1-2-3 ಸರಿ ಯೋಚನೆ ಮಾಡಿ ಆ ಪರ್ಸನ್ ಮತ್ತೆ ನಿಮ್ಮ ಲೈಫಲ್ಲಿ ಬರಬೇಕು ಅಂತ ಅಂದ್ಕೊಳ್ತಿದ್ದಾರೆ ಅಂತ ಕಾಣಿಸ್ತಿದೆ. ಪೇಜ್ ಆಫ್ ಕಪ್ಸ್ ನೀವು ಇಲ್ಲಿ ನೋಡ್ಬೋದು. 2 ಪರ್ಸನ್ ಇಲ್ಲಿ ಹಾರ್ಟ್ ಥರ ಇಟ್ಕೊಂಡಿರೋದು. ಆ್ಯಂಡ್ ಈ ಪರ್ಸನ್ ನಿಮ್ಮ ಮೆಮೊರೀಸಲ್ಲೇ ಇರೋ ಹಾಗೆ. ಅಂದರೆ ನೀವು ಅವ್ರಿಗೆ ಕೊಟ್ಟಂತಹ ಪ್ರೀತಿ ಆಗಿರ್ಬೋದು, ಆ ಕೇರ್, ಕನ್ಸರ್ನ್, ಸಿಂಪತಿ, ಕೈಂಡ್ನೆಸ್ ಇದನ್ನು ಈ ಪರ್ಸನ್ ಅದನ್ನು ಫೀಲ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ ಪರ್ಸನ್ ನಿಮ್ಮಿಂದ ಮೂವ್ ಆನ್ ಆಗಿಲ್ಲ. ನಿಮ್ಮ ಮೇಲೆ ಆ ಪರ್ಸನ್ಗೆ ಒಂದು ಅಟ್ರಾಕ್ಷನ್ ಅನ್ನೋ ಅಂಥದ್ದಿದೆ. ಬಟ್ ಆ ಪರ್ಸನ್ಗೆ ಒಂದು ಭಯ ಕೂಡ ಇದೆ.
ಹೌ ಟು ಅಪ್ರೋಚ್ ಯು, ಇಷ್ಟೆಲ್ಲ ಮಾಡಿದ್ಮೇಲೆ ಹೇಗೆ ಅಪ್ರೋಚ್ ಮಾಡಲಿ, ಹೇಗೆ ನಾನು ನಿನ್ನನ್ನು ಮಾತಾಡಿಸ್ಲಿ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಆ ಪರ್ಸನ್ ಇದ್ದಾರೆ. ಆದರೆ ಅವ್ರಿಗೆ ಒಂದು ಫೀಲ್ ಆಗಿದೆ, ನಾನು ತಪ್ಪು ಮಾಡಿದೆ ಅನ್ನೋ ಒಂದು ಗಿಲ್ಟ್ ಅಥವಾ ಒಂದು ರಿಗ್ರೆಟ್ ಈ ಪರ್ಸನ್ಗೆ ಇದೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ಸ್ ನೈಟ್ ಆಫ್ ಕಪ್ಸ್ ಆದಮೇಲೆ ನೈಟ್ ಆಫ್ ಪೆಟಿಕಲ್ಸ್ ಕೂಡ ಇದೆ. ಸೊ ಈ ಪರ್ಸನ್ಗೆ ಸಿಚುವೇಶನ್ ಅವ್ರಿಗೆ ಸಪೋರ್ಟಿವ್ ಆಗಿಲ್ಲ, ಅಥವಾ ಫಿನಾನ್ಷಿಯಲಿ ಅವ್ರು ಹ್ಯಾಪಿ ಆಗಿಲ್ಲ, ಅಥವಾ ಅವರ ಜೀವನದಲ್ಲಿ ಅವ್ರು ಯಾವುದೋ ಒಂದು ಸ್ಟಕ್ ಸಿಚುವೇಶನಲ್ಲಿ ಇದ್ದಾರೆ. ಬಟ್ ಅದರಿಂದ ಮೂವ್ ಆನ್ ಆಗೋದಕ್ಕೆ ಆ ಪರ್ಸನ್ ಕೂಡ ಟ್ರೈ ಮಾಡ್ತಿದ್ದಾರೆ. ಬಟ್ ಮೀನ್ ವೈಲ್ ಆ ಪರ್ಸನ್ಗೆ ಅನ್ನಿಸ್ತಾ ಇದೆ, ನೀವು ಅವ್ರ ಲೈಫಲ್ಲಿ ಇದ್ದಿದ್ದರೆ ಅವರ ಅಚೀವ್ಮೆಂಟ್ ಅಥವಾ ಅವರ ಸಕ್ಸಸ್ ಅಥವಾ ಅವ್ರು ಏನೇ ಪ್ರಾಬ್ಲಮ್ ಚಾಲೆಂಜಸ್ ಇದ್ರೂ ಕೂಡ ಅದು ಅವ್ರು ಈಸಿಯಾಗಿ ಫೇಸ್ ಮಾಡ್ತಿದ್ರು ಅಂತ. ಬಟ್ ನೀವು ಬಿಟ್ಟು ಹೋದ್ಮೇಲೆ ಆ ಪರ್ಸನ್ಗೆ ಚಾಲೆಂಜಸ್ ಅನ್ನೋವಂಥದ್ದು ಅವ್ರ ಲೈಫಲ್ಲಿ ತುಂಬ ಆಗಿರೋದ್ರಿಂದ ಈ ಪರ್ಸನ್ ಅದನ್ನು ಫೀಲ್ ಮಾಡ್ತಿದ್ದಾರೆ. ನೀನು ಇರಬೇಕಾಗಿತ್ತು, ನೀನು ಇದ್ದಿದ್ದರೆ ನನ್ನ ಜೀವನ ತುಂಬ ಚೆನ್ನಾಗಿರ್ತಿತ್ತು, ನಾನು ಹ್ಯಾಪಿಯಾಗಿರ್ತಿದ್ದೆ, ಎಷ್ಟೇ ಫಿನಾನ್ಷಿಯಲ್ ಪ್ರಾಬ್ಲಮ್ ಇರಲಿ ಅಥವಾ ಮೆಂಟಲ್ ಸ್ಟ್ರೆಸ್ ಇರಲಿ, ನಿನ್ನ ಹತ್ರ ಮಾತಾಡಿದಾಗ ನಾನು ತುಂಬ ಹ್ಯಾಪಿಯಾಗಿದ್ದೆ ಅಂತ ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಸೊ ಅವ್ರು ನಿಮ್ಮದೇ ಆದಂಥ ಒಂದು ನೆನಪಲ್ಲಿದ್ದಾರೆ. ಈ ಪರ್ಸನ್ಗೆ ಒಂದು ಏನು ಹೇಳ್ಬೋದು ಅಂತ ಅಂದರೆ, ರಿಲೇಷನ್ಶಿಪ್ ಅನ್ನೋವಂಥದ್ದು ಈ ಪರ್ಸನ್ಗೆ ಅರ್ಥ ಆಗ್ತಾ ಇದೆ, ರಿಯಲೈಸೇಷನ್ ಅನ್ನೋವಂಥದ್ದು ಈ ಪರ್ಸನ್ಗೆ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಸೊ ನೋಡೋಣ ಇನ್ನು ಫರ್ದರ್ ಏನಾದರೂ ಇದೆಯಾ, ನಿಮ್ಮ ಫೀಲಿಂಗ್ಸ್ ಏನು ಅಂತ ಅಂದ್ಬಿಟ್ಟು. ಓಕೆ, ಆ ಪರ್ಸನ್ಗೆ ಒಂದು ಸ್ಯಾಡ್ನೆಸ್ ಕೂಡ ಇದೆ, ಒಂದು ಬೇಜಾರಿದೆ. ನಾನು ಈ ಪರ್ಸನ್ಗೆ ಕಷ್ಟದ ಟೈಮಲ್ಲಿ ನಾನು ಬಿಟ್ಟು ಹೋದ್ನೇನೋ, ಅಥವಾ ಈ ಪರ್ಸನ್ನ ನಾನು ಅರ್ಥ ಮಾಡ್ಕೊಳ್ಳಿಲ್ಲ, ನನ್ನದೇ ಆದಂಥ ಒಂದು ಮೈಂಡ್ಸೆಟ್ಟಲ್ಲಿ ನಾನು ಈ ಪರ್ಸನ್ನ ಬಿಟ್ಬಿಟ್ಟೆ ಅನ್ನೋ ಒಂದು ರಿಗ್ರೆಟ್ ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಿದೆ. ಬಟ್ ಐ ಕ್ಯಾನ್ ಸೇ ದಟ್ ಈ ಪರ್ಸನ್ ಚೇಂಜ್ ಆಗಬೇಕು ಅಂತ ಅಂದ್ಕೊಂಡಿರ್ತಿದ್ದಾರೆ. ಅವ್ರಿಗೆ ಒಂದು ಚಾನ್ಸ್ ಬೇಕಾಗಿದೆ, ಅವ್ರಿಗೆ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ರಿಯಲೈಸೇಷನ್ ಏನಾಗ್ತಿದೆ, ಆ ಪರ್ಸನ್ಗೆ ಗೊತ್ತಾಗ್ತಿದೆ ನೀವು ಮಾಡಿರೋ ಅಂತಹ ಈ ರಿಲೇಷನ್ಶಿಪ್ ಅಥವಾ ನೀವಿಬ್ಬರು ಇದ್ದಂಥ ಈ ಫೀಲಿಂಗ್ಸ್ ಇದೆಲ್ಲ ತುಂಬ ಜೆನ್ಯೂನ್ ಅನ್ನೋವಂಥದ್ದು ಆ ಪರ್ಸನ್ಗೆ ಅರ್ಥ ಆಗಿ ಆ ಪರ್ಸನ್ ನಿಮ್ಮನ್ನ ಅಪ್ರೋಚ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಈಗ ಅಂದ್ಕೊಳ್ತಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಿದೆ. ಆ್ಯಂಡ್ ಆ ಪರ್ಸನ್ ಕಮಿಟ್ಮೆಂಟ್ ವಿಚಾರವಾಗಿ ಅವರು ನಿಮಗೇನು ಫ್ಯೂಚರಲ್ಲಿ ಕಮಿಟ್ಮೆಂಟ್ ಅನ್ನೋ ಒಂದು ವರ್ಡನ್ನು ಕೊಟ್ಟಿದ್ರು, ಅಥವಾ ಒಂದು ಫ್ಯೂಚರ್ ಅನ್ನೋವಂಥದ್ದನ್ನು ಏನು ನಿಮ್ಮ ಹತ್ರ ಪ್ರಾಮಿಸ್ ಮಾಡಿದ್ರು ಅದನ್ನು ಅವರು ರೆಸಿಸ್ಟ್ ಮಾಡಿಕೊಂಡ್ರು, ಅವರೇ ಹೋಲ್ಡ್ ಮಾಡಿದ್ರು. ಆ ಒಂದು ಪ್ರಾಮಿಸ್ನ ಅವರು ಬ್ರೇಕ್ ಮಾಡಿರೋ ಒಂದು ಪಶ್ಚಾತ್ತಾಪ ಆ ಪರ್ಸನ್ಗೆ ಇದೆ. ಅವರು ಈಗ ಯಾರ ಹತ್ರನೂ ಮಾತಾಡ್ತಿಲ್ಲ, ಅವ್ರ ಪಾಡು ಅವ್ರು ಐಸೋಲೇಟ್ ಆಗೋಗಿದ್ದಾರೆ, ಅವ್ರ ಲೈಫಲ್ಲಿ ಅವ್ರು ಬ್ಯುಸಿ ಆಗಿದ್ದಾರೆ. ಬಟ್ ಯಾವಾಗಲೂ ಅವ್ರಿಗೆ ಅನಿಸುತ್ತೆ ಒಂದು ರಿಗ್ರೆಟ್, ಒಂದು ಗಿಲ್ಟ್ ಅನ್ನೋ ಒಂದು ಫೀಲಿಂಗ್ ಈ ಪರ್ಸನ್ಗೆ ಇದೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಸೊ ನಿಮಗೇನಾದರೂ ಯೂನಿವರ್ಸಿಂದ ಯಾವುದಾದ್ರೂ ಮೆಸೇಜ್ ಬರಬೇಕಾ ಅಂತ ಅಂದರೆ ಈ ಕಾರ್ಡ್ ಬರ್ತಿದೆ. ಓಕೆ, 6 ಆಫ್ ಪೆಂಟಿಕಲ್ಸ್ ಅಂತ ಅಂದರೆ ನಿಮ್ಮ ಲೈಫಲ್ಲಿ ಏನೇ ಪ್ರಾಬ್ಲಮ್ ಇರಲಿ ಅಥವಾ ಯಾವುದೇ ವ್ಯಕ್ತಿ ಬಂದೋಗಿರಲಿ, ನೀವು ನಿಮ್ಮ ಜೀವನನ ಬ್ಯಾಲೆನ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ. ನಿಮ್ಮ ಒಳ್ಳೆತನನ ನೀವು ಯಾವತ್ತೂ ಕೂಡ ಮರ್ತೋಗ್ಬೇಡಿ. ನೀವೇನು ಬೌಂಡ್ರಿ ನಿಮ್ಗೆ ಹಾಕ್ಕೊಂಡಿದ್ದೀರಲ್ಲ, ಇಟ್ ಈಸ್ ಗುಡ್, ನಿಮ್ಮ ಬೌಂಡ್ರಿ ನೀವು ಹಾಕ್ಕೊಂಡಿರೋದು. ಆದರೆ ನೀವು ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನೋದನ್ನು ನೋಡಿ. ಆ್ಯಂಡ್ ನಿಮ್ಮ ಜೀವನದಲ್ಲಿ ಗ್ರ್ಯಾಟಿಟ್ಯೂಡ್ ಅನ್ನೋದಿರಲಿ. ಯಾವುದೇ ಮನುಷ್ಯ ಈ ಪ್ರಪಂಚದಲ್ಲಿ ಬಂದಿರೋದು ಖುಷಿಯಾಗಿ ಸಂತೋಷವಾಗಿ ಇರೋದಕ್ಕೆ, ಯಾರು ದುಃಖ ಪಡೋದಕ್ಕಲ್ಲ, ಎಮೋಷನಲಿ ಡಿಸ್ಟರ್ಬ್ ಆಗೋದಕ್ಕಲ್ಲ. ಸೊ ನೀವು ನಿಮ್ಮ ಜೀವನದಲ್ಲಿ ಬೌಂಡ್ರಿ ಹಾಕ್ಕೊಂಡು ನೀವು ಹ್ಯಾಪಿ ಆಗಿದ್ದೀರಾ ಅನ್ನೋದೇ ಮ್ಯಾಟರ್. ಸೊ ನೀವು ಖುಷಿಯಾಗಿದ್ದು ನೀವು ನಿಮ್ಮ ಜೀವನನ ಬ್ಯಾಲೆನ್ಸ್ ಮಾಡಿಕೊಂಡು ಇದ್ದರೆ ಇನ್ನು ನಿಮ್ಮ ಜೀವನದಲ್ಲಿ ನೀವು ಎಲ್ಲನೂ ಪಾಸಿಟಿವ್ ಆಗಿ ಅಟ್ರ್ಯಾಕ್ಟ್ ಮಾಡ್ತೀರಾ ಅನ್ನೋವಂಥದ್ದು ಬರ್ತಾ ಇದೆ. ಸೊ ದ ಮೆಸೇಜ್ ಇಸ್ ಲೈಕ್ ಬ್ಯಾಲೆನ್ಸ್ ಯುವರ್ ಲೈಫ್, ಎಲ್ಲದರಲ್ಲೂ ಗ್ರ್ಯಾಟಿಟ್ಯೂಡ್ ಇರಲಿ. ಇವತ್ತು ನಿಮಗೆ ಇರೋವಂತಹ ಮನೆ ಬೇರೆಯವ್ರಿಗೆ ಅದು ಕನಸಾಗಿರುತ್ತೆ, ಇವತ್ತು ನೀವು ಪಡ್ತಿರೋ ಅಂತಹ ಒಂದು ಫಿನಾನ್ಷಿಯಲ್ ಸ್ಟೇಟಸ್ ಬೇರೆಯವ್ರಿಗೆ ಕನಸಾಗಿರುತ್ತೆ, ನಿಮ್ಮ ಜೀವನದಲ್ಲಿ ನಿಮಗೆ ಏನು ಸಿಕ್ತಿರುತ್ತೋ ಅದು ಬೇರೆಯವ್ರಿಗೆ ಒಂದು ಕನಸಾಗೇ ಇರುತ್ತೆ. ಆದರೆ ಇರೋದ್ರಲ್ಲಿ ನೀವು ಎಷ್ಟು ಗ್ರ್ಯಾಟಿಟ್ಯೂಡ್ ಆಗಿದ್ದೀರಾ, ನೀವು ಎಷ್ಟು ಯೂನಿವರ್ಸ್ಗೆ ನೀವು ಥ್ಯಾಂಕ್ ಯು ಹೇಳ್ತಿದ್ದೀರಾ, ನಿಮ್ಮ ಜೀವನದಲ್ಲಿ ನೀವೇನೋ ಆಕರ್ಷಿಸ್ತಿದ್ದೀರಾ ಅನ್ನೋವಂಥದ್ದೇ ಇಂಪಾರ್ಟೆಂಟ್. ಇದನ್ನೇ ಹೇಳೋದು ಲಾ ಆಫ್ ಅಟ್ರಾಕ್ಷನ್ ಅಂತ ಅಂದ್ಬಿಟ್ಟು. ನಾವು ಯಾವ ಎನರ್ಜಿಯಲ್ಲಿರ್ತೀವಿ ಆ ಎನರ್ಜಿನೇ ನಾವು ವೈಬ್ರೇಟ್ ಮಾಡ್ತಿರ್ತೀವಿ. ಅಂದರೆ ನಮ್ಮ ಒಂದು ಮೈಂಡ್ಸೆಟ್ಟಲ್ಲಿ ನಾವು ನೆಗೆಟಿವ್ ಆಗಿ ನಾವು ವೈಬ್ರೇಟ್ ಮಾಡ್ತಿದ್ರೆ ನಾವು ಅದೇ ಫ್ರೀಕ್ವೆನ್ಸಿಯಲ್ಲಿ ಬೇರೆಯವ್ರನ್ನ ವೈಬ್ರೇಟ್ ಮಾಡ್ತಾ ಇರ್ತೀವಿ. ಈಗ ನೀವು ಸ್ಯಾಡ್ ಅಥವಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ರೆ ಸ್ಯಾಡ್ ಪೀಪಲ್ನ, ನೆಗೆಟಿವ್ ಪೀಪಲ್ನ ಅಟ್ರ್ಯಾಕ್ಟ್ ಮಾಡ್ತಿರ್ತೀರಾ. ಅದೇ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿದ್ರೆ, ಪಾಸಿಟಿವ್ ಆಗಿದ್ದರೆ ನೀವು ಪಾಸಿಟಿವ್ ಪೀಪಲ್ಸ್ನ ಅಟ್ರ್ಯಾಕ್ಟ್ ಮಾಡ್ತಿರ್ತೀರಾ. ಸೊ ನೀವು ಯಾವ ಒಂದು ವೈಬ್ರೇಷನಲ್ಲಿ ನಿಮ್ಮ ಫ್ರೀಕ್ವೆನ್ಸಿ ಇದೆ, ನಿಮ್ಮ ಒಂದು ಮನಸ್ಥಿತಿ ಯಾವ ಒಂದು ವೈಬ್ರೇಷನಲ್ಲಿದೆ ಅನ್ನೋದೇ ಮ್ಯಾಟರ್. ಸೊ ನೀವು ಖುಷಿಯಾಗಿದ್ದೀರಾ, ನೀವು ಹ್ಯಾಪಿ ಆಗಿದ್ದೀರಾ, ನೀವು ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಸಲ್ಲಿಸ್ತಾ ಇದ್ದೀರಾ, ನಿಮ್ಮ ಜೀವನದಲ್ಲಿ ನೀವು ಒಳ್ಳೆಯದನ್ನೇ ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ,
ಅಥವಾ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಎಲ್ಲರೂ ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡಲಿ ಅಂದರೆ ಆಗಲ್ಲ. ನೀವು ನಿಮ್ಮನ್ನು ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿದ್ರೆ ನಿಮ್ಮ ಫ್ರೀಕ್ವೆನ್ಸಿ ಕೂಡ ಹೈ ಲೆವೆಲಲ್ಲಿ ವೈಬ್ರೇಟ್ ಆಗ್ತಾ ಇರುತ್ತೆ. ಆವಾಗ ನೀವೇನು ಮಾಡ್ತೀರಾ, ನಿಮ್ಮದೇ ಆದಂಥ ಒಂದು ಫ್ರೀಕ್ವೆನ್ಸಿಯಲ್ಲಿ ನೀವು ವೈಬ್ರೇಟ್ ಮಾಡಿದಾಗ ಅಂಥ ವ್ಯಕ್ತಿಗಳನ್ನೇ ಆಕರ್ಷಣೆ ಮಾಡ್ತೀರಾ. ಸೊ ನೀವು ನಿಮ್ಮನ್ನು ಪ್ರೀತಿಸ್ತಾ ಇದ್ದರೆ ಬೇರೆಯವರು ನಿಮ್ಮನ್ನು ಪ್ರೀತಿಸ್ತಾರೆ, ಬಿಕಾಸ್ ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗಿರುತ್ತೆ. ಸೊ ಅಂಥ ಫ್ರೀಕ್ವೆನ್ಸಿಗಳನ್ನೇ ನೀವು ಚೂಸ್ ಮಾಡ್ತೀರಾ. ಸೊ ಹಾಗಾಗಿ ಜೀವನದಲ್ಲಿ ಯಾವತ್ತಿದ್ರೂ ಗ್ರ್ಯಾಟಿಟ್ಯೂಡ್ ಇರಲಿ, ಯಾವಾಗಲೂ ಪಾಸಿಟಿವ್ ಆಗಿರಿ. ಮತ್ತು ಯಾವಾಗಲೂ ರಿಲೇಷನ್ಶಿಪ್ ಅಂತ ಏನಾದರೂ ಬಂದಾಗ ಸರಿ ಯಾವುದು ತಪ್ಪು ಯಾವುದು, ಎಲ್ಲಿವರೆಗೂ ನಾವು ಆ ಪರ್ಸನ್ನ ಫರ್ಗ್ಯೂ ಮಾಡ್ಬೋದು, ಅಥವಾ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ನ ಬಿಟ್ಟು ನಾವೇನಾದರೂ ಮುಂದೆ ಹೋಗ್ತಾ ಇದ್ದೀವಾ ಅನ್ನೋವಂಥದ್ದನ್ನು ನೀವು ಯೋಚನೆ ಮಾಡೋ ಅಂಥ ಒಂದು ಟೈಮ್ ಬಂದಿದೆ ಈಗ. ಆ್ಯಂಡ್ ಆಲ್ಸೋ ನನಗೆ ಕಾಣಿಸಿದಂತಹ ರಾಶಿ ಬಂದು ವೃಷಭ ರಾಶಿ, ಮತ್ತು ವೃಶ್ಚಿಕ ರಾಶಿ, ಮೀನ ರಾಶಿ, ಧನು ರಾಶಿ, ಸಿಂಹ ರಾಶಿ, ಕುಂಭ ರಾಶಿ. ಆ್ಯಂಡ್ ಅವರ ಒಂದು ಡೇಟ್ ಆಫ್ ಬರ್ತ್ ಪ್ರಕಾರ ಆ ಪರ್ಸನ್ 8/17/26, 6/15/24, 10/19/28 ಆಗಿರುತ್ತೆ. ಆ್ಯಂಡ್ ಈ ಪರ್ಸನ್ನ ಇನ್ಷಿಯಲ್ ಬಂದು BVU, WPJKHTC ಆಗಿರುತ್ತೆ. ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್. ನಿಮ್ಗೆ ಏನಾದರೂ ಈ ರೀಡಿಂಗ್ ಇಷ್ಟ ಆಗಿದ್ದು ರೆಸೊನೇಟ್ ಆಗಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.